Hello, welcome back to my YouTube channel. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ. ಸೊ ಸಡನ್ನಾಗಿ ಹಿಂಗೆ ವಿಡಿಯೋ ಆನ್ ಮಾಡಿದ್ದೀನಿ. ಸಡನ್ನಾಗಿ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ, ಹೇಗೆಷ್ಟು ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ದು ನಾವು ಅಂತ ನಿಮಗೆ ವಿಡಿಯೋ ನೋಡ್ತಾ ನೋಡ್ತಾ ಗೊತ್ತಾಗುತ್ತೆ. ಸೊ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಸಡನ್ನಾಗಿ ಡಿಸೈಡ್ ಮಾಡಿದ್ದೀವಿ. ಡಿಸೈಡ್ ಆಗಿ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ, ಅಪ್ಡೇಟ್ ಮಾಡೋಕ್ಕೂ ಆಗಿಲ್ಲ ಗೈಸ್. ಸೊ ಹಾಗಾಗಿ ಹಿಂಗೆ ಸ್ವಲ್ಪ ಸ್ಮಾಲ್ ಮಿನಿ ಬ್ಲಾಗ್ ಆ ಥರ ಮಾಡೋಣ ಅಂತ ಹೇಳ್ಬಿಟ್ಟು ವಿಡಿಯೋ ಆನ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಗೈಸ್. ನಾವು ಎಲ್ಲಿಗೆ ಪಯಣ ನಾವು ಅಂತೇಳಿ ವಿಡಿಯೋ ಕೊನೆಯವರು ನೋಡಿ ನಿಮಗೆ ಗೊತ್ತಾಗುತ್ತೆ. ವಿಡಿಯೋ ನೋಡ್ತಾ ಗೊತ್ತಾಗುತ್ತೆ ನಿಮಗೆ. ಸೊ ಎಲ್ಲರೂ ಹೇಗಿದ್ದಾರೆ? ಚೆನ್ನಾಗಿದ್ದೀರಾ? ಸೊ ಪ್ಯಾಕಿಂಗ್ ರೆಡಿಯಾಗಿದೆ, ಪ್ಯಾಕಿಂಗ್ ಮಾಡ್ಕೊಂಡಿದ್ದೀನಿ. ಸೊ ಒನ್ ಡೇ ಟ್ರಿಪ್ ಅಲ್ವಾ, ಹಾಗಾಗಿ ಟೂ ಪೇಸ್ ಮಾತ್ರ ಇಟ್ಕೊಂಡಿದ್ದೀನಿ. ಮಿಕ್ಕಿದ್ದೆಲ್ಲ ಮಕ್ಕಳದೆಲ್ಲ ಸಿರಪ್ಸು ಅವು ಇವು ಇರ್ತಾವೆ ನೋಡ್ರಿ, ಅದನ್ನು ಇಟ್ಕೊಂಡಿದ್ದೀನಿ. ಇವರೆಲ್ಲ ರೆಡಿಯಾಗಿ ನಿಂತಿದ್ದಾರೆ. ಸೊ ನಮಗಿರೋದು 9:30 10 ಗಂಟೆಗೆ ಆ ಥರ ಬಸ್ ಇದೆ ನಮಗೆ. ಸೊ ಹಾಗಾಗಿ ರೆಡಿಯಾಗಿದ್ದೀವಿ, ಹಂಗೆ ಬಿಡಬೇಕು. ಸೊ ಎಲ್ಲಿಗೆ ಪಯಣ ನೀವು ವಿಡಿಯೋ ನೋಡ್ತಾ ಇರಿ ಕೊನೆವರೆಗೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಗೈಸ್ ಪ್ಯಾಕಿಂಗ್ ಎಲ್ಲ ಮುಗೀತು. ಸಡನ್ನಾಗಿ ಪ್ಯಾಕಿಂಗ್ ಮಾಡ್ಕೊಂಡಿದ್ದೀನಿ. ಸೊ ಬೇಕಾಗಿದ್ದು ಒಂದೊಂದು 2-3 ಪೇರ್ಸ್ ಇಟ್ಕೊಂಡಿದ್ದೀನಿ. ಸೊ ಎಲ್ಲಿಗೆ ಹೋಗ್ತಾ ಇದ್ದೀವಿ, ಸಡನ್ ನನಗೆ ಏನು ಪ್ಲ್ಯಾನ್ ಮಾಡ್ಕೊಂಡಿದ್ವಿ, ಯಾಕೆ ಪ್ಲ್ಯಾನ್ ಮಾಡ್ಕೊಂಡ್ವಿ ಅಂತ ನಿಮಗೆ ವಿಡಿಯೋ ಕೊನೆಯವರೆಗೂ ನನಗೆ ಗೊತ್ತಾಗುತ್ತೆ. ಸೊ ಒನ್ ಡೇ ಟ್ರಿಪ್ ಹಾಗಾಗಿ ನಾನು ಸ್ವಲ್ಪನೇ ಇಟ್ಕೊಂಡಿದ್ದೀನಿ. ಸೊ ಅವರೆಲ್ಲ ರೆಡಿಯಾಗಿದ್ದಾರೆ, ಸೊ ನಾನು ರೆಡಿಯಾಗಿದ್ದೀನಿ. ಸೊ ಬ್ಯಾಗೆಲ್ಲ ಕಟ್ ಮಾಡಿಕೊಂಡು ಈಗ ನಾವು ಸ್ಟಾರ್ಟ್ ಆಗೋದು. ಲೆಟ್ಸ್ ಸ್ಟಾರ್ಟೆಡ್ ಬ್ಲಾಗ್. ಸೊ ಈಗ ಟೈಮ್ ಆಗ್ತಾ ಇದೆ. ಅವರೆಲ್ಲರೂ ಇವರು ಇದ್ದಾರೆ. ಸೊ ಲೆಟ್ಸ್ ಬ್ಲಾಗ್ ಸ್ಟಾರ್ಟೆಡ್ ಪ್ಲೀಸ್. ಓಕೆ, ಬಸ್ಸಿಗೆ ಟೈಮ್ ಆಗಿದೆ. ಇದು ನೋಡಿ ಗಾಯ್ಸ್ ಹೇಗಿದೆ ನಾಮಕರಣ ಫೋಟೋ. ಅದು ಮದುವೆ ಫೋಟೋ, ನಾಮಕರಣ ಫೋಟೋ ನೋಡ್ರಿ ಎಷ್ಟು ಡಿಫ್ರೆಂಟ್ ಆಗಿದ್ದೀನಿ. ಏನು ಹೋಗಿ ಮಾಡ್ತೀನಿ. ಎಷ್ಟು ಚಟ ಮಾಡ್ತೀಯಲ್ಲ ನೀನು. ಕತ್ತೆ ಮಾಡಂಗೆ ಮಾಡ್ತೀಯಲ್ಲ, ಬರ್ತಾ ಹಂಗೆ ಮಾಡಬಾರ್ದು. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದೆ, ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಸೊ ಇನ್ನೊಂದು ವಿಡಿಯೋ ಅಂದರೆ ನಿಮ್ಮೊಂದಿಗೆ ಬಂದಿದ್ದೀನಿ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ, ಸೊ ಏನು ತಡ ಮಾಡೋದು ಬೇಡ, ನಿಮ್ಗೆ ಇಷ್ಟೊತ್ತು ಗೊತ್ತಾಗಿರುತ್ತೆ. ಸೊ ಎಸ್, ನಾವೆಲ್ಲರೂ ಸೇರಿ ಮಂತ್ರಾಲಯಕ್ಕೆ ಬಂದಿದ್ವಿ ಗ್ಯಾಸ್. ಎಸ್, ಮಂತ್ರಾಲಯಕ್ಕೆ ಬಂದಿದ್ವಿ. ಮಾರ್ನಿಂಗ್ ನಮಗೆ ಇಳಿದ ತಕ್ಷಣ ನಾವು ಮುಂಚೆನೇ ಒಂದು 1 ವೀಕ್ ಬ್ಯಾಕು ಮಠ ಬುಕ್ ಮಾಡ್ಕೊಂಡೋಣ ಅಂತೇಳ್ಬಿಟ್ಟು ಬುಕ್ ಮಾಡಿದ್ವಿ. ಅವ್ರೇನಂದ್ರು, ಆಯಿತು ಸರ್ ಬುಕ್ ಆಗಿದೆ ಮಠ, ನೀವು ಬಂದುಬಿಟ್ಟು ಕಾಲ್ ಮಾಡಿ ಅಂತ ಹೇಳಿದರು ಮಠದ ರೂಮ್ಗಳು. ಸೊ ನಾವು ಮಾರ್ನಿಂಗ್ ಇಳ್ಕೊಂಡು 5:30ಇಂದ 6:30ವರೆಗೆ ಕಾಲ್ ಮಾಡ್ತಾನೇ ಇದ್ದೀವಿ. ಬಟ್ ಅವರು ನಮಗೆ ಫೋನ್ ಪಿಕ್ಕೇ ಮಾಡಿಲ್ಲ. ವೇಟ್ ಮಾಡಿ ಇನ್ನು ಹೊರಗಡೆ ರೂಮ್ಸ್ ತೊಗೊಂಡ್ವಿ. ಇದು ರೂಮು ಮಿನಿ ಅಂದರೆ ಸ್ವಲ್ಪ ತೋರಿಸೋಣ, ಸ್ವಲ್ಪ ರೂಮ್ ಟೂರ್ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಒಂದು ಬೆಡ್ ಅಂದರೆ ಇದು ಬೆಡ್ ಅಲ್ಲ, ಅದೇನಂತ ರೆಡಿಮೇಡ್ ನಾವು ಕಟ್ತಾರಲ್ವಾ ಸಿಮೆಂಟಿಂದ, ಅದು ಇದು. ಸೊ ಮೇಲೆ ಒಂದು ಬೆಡ್ ಹಾಕಿದ್ದಾರೆ. ರೂಮ್ ಸಿಂಪಲ್ಲಾಗೆ ಚೆನ್ನಾಗಿತ್ತು, ನೀಟಾಗಿತ್ತು. ಸೊ ಹಾಗಾಗಿ ನಾನು ತೊಗೊಂಡಿದ್ದೀನಿ. ವೆರಿ ಗುಡ್. ಎಲ್ಲಿಗೆ ಬಂದ್ರಿ ನೀವು? ಎಲ್ಲಿಗೆ ಬಂದ್ರಿ ನೀವು?
ವೆರಿ ಗುಡ್. ಗುಡ್ ಮಾರ್ನಿಂಗ್. ಹಾಂ ಚೇಂಜ್ ಇಟ್ಕೊಂಡು ಇಲ್ಲಿದ ತಕ್ಷಣ ರೂಮ್ ತೊಗೊಂಡು ಅಲ್ಲೇ ನಾವು ರೆಸ್ಟ್ ಮಾಡೋಕ್ಕಾಗಲಿಲ್ಲ. ಸೊ ದರ್ಶನಕ್ಕೆ ಹೋಗ್ಬಿಡೋಣ ಪಟಾಪಟ್ ಅಂತ ಹೇಳ್ಬಿಟ್ಟು, ಯಾಕಂದರೆ ತುಂಬ ರಶ್ ಇರ್ತಾರೆ ದರ್ಶನ ಮಾಡೋದು ಮತ್ತು ತುಂಬ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಬಂದ ತಕ್ಷಣ ಇಬ್ಬರು ಹುಡುಗರು ರೆಡಿ ಮಾಡಿ ನಾನು ರೆಡಿ ಆಗಿ ಕೆಳಗಡೆ ಇಳ್ಕೊಂಡು ಬರ್ತಾ ಇದ್ವಿ. ಇದು ನಾವು ಫಸ್ಟ್ ಫ್ಲೋರ್ ತೊಗೊಂಡಿದ್ವಿ ಇಲ್ಲಿ. ಸೊ ಗಾಯ್ಸ್ ಹೇಗೆ ರೆಡಿ ಆಗಿದ್ದೀನಿ, ಚೆನ್ನಾಗಿದೆ. ನಾನು ಮೀಶೋಲ್ಲಿ ತೊಗೊಂಡಿದ್ದು ಸ್ಯಾರಿ ತುಂಬಾ ಚೆನ್ನಾಗಿತ್ತು. ಉಟ್ಕೊಂಡು ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ನಾನು ಆಲ್ರೆಡಿ ಇದು ಸೆಕೆಂಡ್ ಟೈಮ್ ಇದು ನಾನು ಉಡ್ತಾ ಇರೋದು. ನಮ್ಮ ಯಜಮಾನ್ರು ಕೂಡ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ಸೊ ಹಾಗಾಗಿ ಹೇಗೆ ಕಾಣ್ತಾ ಇದ್ದೀನಿ ಚೆನ್ನಾಗಿದ್ದನ್ನು ಕಮೆಂಟ್ ಮಾಡಿ. ಸೊ ಹಾಗೆ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವೆಲ್ಕಮ್ ಟು ಹರ್ ಬ್ಯೂಟಿಫುಲ್ ಫ್ಯಾಮಿಲಿ. ಸೊ ರೀಚ್ ಆದ್ವಿ ಟೆಂಪಲ್ ಬಂದ ತಕ್ಷಣ. ಇಲ್ಲಿ ಏನಪ್ಪ ಅಂದರೆ ಕ್ಯೂ ಎದಕ್ಕಂತಂದರೆ ಇಲ್ಲಿ ಒಳಗಡೆ ಎಂಟ್ರೆನ್ಸಲ್ಲಿ ಟಿಕೆಟ್ಸ್ ತೊಗೋಬೇಕು ಅಂತ ಹೇಳಿದ್ರು. ಒಂದು ನಾರ್ಮಲ್ ಎಂಟ್ರಿ ಆ್ಯಂಡ್ ಟಿಕೆಟ್ಸ್ ಅಂತ ತೊಗೊಂಡು ಎಂಟ್ರಿ ಆಗೋದಿತ್ತು ವ್ಯವಸ್ಥೆ ಮಾಡಿದರು. ಸೊ ನಾವು ಮಕ್ಕಳಿದ್ರಲ್ಲ, ಸೊ ಅಷ್ಟು ಕ್ರೌಡ್ ಜನ ನೋಡಿ ನಾವು ಪರವಾಗಿಲ್ಲ ಟಿಕೆಟ್ಸ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಹೋಗಿ ಟಿಕೆಟ್ ತೊಗೊಂಡು ಡೈರೆಕ್ಟಾಗಿ ಎಂಟ್ರಿ ಕೊಡೋಣ ಅಂತ ಹೇಳ್ಬಿಟ್ಟು ತೊಗೊಂಡ್ವಿ. ಟಿಕೆಟ್ಸ್ ತೊಗೊಂಡು ಈ ಥರ ತೋರಿಸ್ತಾ ಇದ್ದೆ ಟೆಂಪಲ್ನ. ಎಷ್ಟು ಕ್ರೌಡ್ ಇತ್ತು ಅಂದರೆ ತುಂಬಾ ಕ್ರೌಡ್ ಇತ್ತು. ತುಂಬ ಚೆನ್ನಾಗಿ ನಮಗೆ ದರ್ಶನ ಆಯಿತು. ತುಂಬ ಪೀಸ್ಫುಲ್ ಅನಿಸ್ತು ನಮಗೆ. ಯಾಕಂದರೆ ಈಗ ಕ್ರೌಡ್ ನೋಡಿ ನಮಗೆ ಬೇಗನೆ ದರ್ಶನ ಆಗುತ್ತೋ ಇಲ್ಲ ಅಂತ ಅಂದ್ಕೊಂಡ್ವಿ. ಬಟ್ ನಾವು ಟಿಕೆಟ್ಸ್ ವ್ಯವಸ್ಥೆ ಮಾಡಿದ್ರಲ್ಲ, ಸೊ ಹಾಗಾಗಿ ತೊಗೊಂಡು ಒಳಗಡೆ ಡೈರೆಕ್ಟಾಗಿ ಎಂಟ್ರಿ ಕೊಟ್ಟರು. ಒಳಗಡೆಲ್ಲ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ನನಗೆ ವಿಡಿಯೋ ಅಲೋ ಇಲ್ಲ ಅಂತ ಹೇಳಿದರು ಅವತ್ತಿನ. ಭಕ್ತರು ದರ್ಶನಕ್ಕೆ ಹೋಗುವಾಗ ಕ್ಯೂ ಪದ್ಧತಿಯಲ್ಲಿ ನಿಧಾನವಾಗಿ ದರ್ಶನಕ್ಕೆ ಹೋಗಬೇಕು. ಭಕ್ತರು ದರ್ಶನಕ್ಕೆ ಹೋಗುವಾಗ ಕ್ಯೂ ಪದ್ಧತಿಯಲ್ಲಿ ಸಾವಧಾನವಾಗಿ ದರ್ಶನಕ್ಕೆ ಹೋಗಬೇಕು. ಗುಂಪಾಗಿ ತೆಗೆದುಕೊಂಡು ಹೋಗಬಾರದು. ಭಕ್ತರು ನಿಧಾನವಾಗಿ ದರ್ಶನಕ್ಕೆ ಹೋಗಬೇಕು. భక్తులు దర్శనానికి వెళ్ళేటప్పుడు క్యూ పద్ధతిలో సావధానంగా వెళ్ళగలరు. గుంపులుగా దోచుకుని వెళ్ళకూడదు. భక్తులు నిదానంగా దర్శనానికి లైన్లకు వెళ్ళగలరు. ಜನಸಂದಣಿ ಹೆಚ್ಚಿರುವ ಪ್ರಯತ್ನವನ್ನು ಗಮನಿಸಬೇಕು ಮತ್ತು ದಯವಿಟ್ಟು ಸಹಕಾರ ಮಾಡಬೇಕು. ಜನಸಂದಣಿ ಹೆಚ್ಚಿರುವ ಸಮಯದಲ್ಲಿ ಶಿಫಾರಸು ಪತ್ರಗಳನ್ನು ತಂದಿರುವಂತಹ ಭಕ್ತರಿಗೆ 10 ಗಂಟೆಯ ನಂತರ ದರ್ಶನಕ್ಕೆ ಅವಕಾಶ ಮಾಡಲಾಗುತ್ತದೆ. ಶಿಫಾರಸು ಪತ್ರಗಳನ್ನು ತಂದಿರುವಂತಹ ಭಕ್ತರಿಗೆ ಬೆಳಗ್ಗೆ 10 ಗಂಟೆಯ ನಂತರ ದರ್ಶನಕ್ಕೆ ಅವಕಾಶ ಮಾಡಲಾಗುತ್ತದೆ. ಶಿಫಾರಸು ಉತ್ತರಗಳನ್ನು ತಂದಿರುವಂತಹ ಭಕ್ತರು ದಯವಿಟ್ಟು ಗಮನಿಸಬೇಕು ಮತ್ತು ಸಹಕಾರ ಮಾಡಬೇಕು. ಶಿಫారసు పత్రాలను తెచ్చినటువంటి భక్తులకు ఉదయం 10 గంటల తర్వాత దర్శనానికి అవకాశం ಮಾಡ್ತಾಯಿದ್ರು ಗೈಸ್. ಅನ್ನೌನ್ಸ್ ಯಾವ ಥರ ಎಲ್ಲಿಗೆ ಹೋಗಬೇಕು, ಯಾವ ಲೈನಲ್ಲಿ ಹೋಗಬೇಕು, ಎಂತಂದರೆ ಡಾಕ್ಯುಮೆಂಟ್ಸು ಯಾವ ಲೈನಿಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಅನೌನ್ಸ್ಮೆಂಟ್ ಮಾಡ್ತಾಯಿದ್ರು. ಸೊ ಇವರು ಕ್ಯೂವಲ್ಲಿ ನಿಂತ್ಕೊಂಡಿದ್ರು ತೊಗೊಂಬರೋಣ ಟಿಕೆಟು ಅಂತ ಹೇಳ್ಬಿಟ್ಟು. ತುಂಬ ಕ್ಯೂ ಇತ್ತು. ಅಲ್ಲಿ ಬೇಗನೆ ಟಿಕೆಟ್ ಕೊಡ್ತಾ ಇದ್ದಿಲ್ಲ. ತುಂಬ ಹೊತ್ತು ನಾವಲ್ಲಿ ವೇಟ್ ಮಾಡಿದ್ವಿ. ಯಾಕೆಂದರೆ ಅದು 1000 ರೂಪೀಸ್ ಟಿಕೆಟು 500 ರೂಪೀಸ್ ಟಿಕೆಟ್ಸು ಸಮಥಿಂಗ್ ಇತ್ತು. ಇಲ್ಲಿಂದ ಒಳಗೆ ಹೋದ ತಕ್ಷಣ ನಮಗೆ ಒಳಗಡೆ ಡೈರೆಕ್ಟು ಅಲ್ಲಿ ತೋರಿಸ್ಬಿಟ್ಟು ಡೈರೆಕ್ಟ್ ಎಂಟ್ರಿ ಕೊಡಬೇಕು. ನಾವಿಲ್ಲಿ ಬಿಸಿಲಿಗೆ ಸ್ವಲ್ಪ ಕೂತಿದ್ವಿ. ವಿಡಿಯೋ ಕೂತ್ಕೊಂಡು ಕ್ಯೂಟಾಗಿ ಕೂತ್ಕೊಂಡು ಏನೋ ಮಾಡ್ತಿದ್ರು. ಹಂಗೆ ನಾನು ವಿಡಿಯೋ ಕ್ಲಿಪ್ ತೊಗೊಂಡಿದ್ದೀನಿ ಇಲ್ಲಿ ನಾನು. ಅಶು ನಂಗಿಟ್ಟಿ ಮೂತಿ ಗಬಿ ಒಳ್ಳೆ ಮಾಡ್ತೀನಿ. ಚಿಚ್ಚಿಯ ಬಂದು ಉಶುಷಾನು ಸೊ ಟಿಕೆಟ್ಸ್ ತೊಗೊಂಡು ಎಂಟ್ರಿ ಕೊಟ್ಟಿದ್ದೆ. ಇದು ಎಂಟ್ರೆನ್ಸಲ್ಲಿ ಹಂಗೆ ಎಂಟ್ರೆನ್ಸ್ ದರ್ಶನ ಆದಮೇಲೆ ಹೊರಗಡೆ ಬಂದು ನಾವು ಇಲ್ಲಿ ಕೂತ್ಕೊಂಡು ಒಂದು ವಿಡಿಯೋ ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ದರ್ಶನ ತುಂಬಾ ಚೆನ್ನಾಗಾಯಿತು. ದರ್ಶನ ಮಾಡ್ಕೊಂಡು ಹೊರಗಡೆ ಬರೋಷ್ಟೊಳಗೆ ಯಾಕೋ ಸ್ವಲ್ಪ ಸುಸ್ತಾಯಿತು. ಕ್ರೌಡ್ ತುಂಬ ಇತ್ತು ಅಂತ ಹೇಳಿದ್ನಲ್ವ ಗೈಸ್. ಸೊ ಹಾಗಾಗಿ ಇದು ಎಂಟ್ರೆನ್ಸಲ್ಲೇ ಈ ಥರ ದ್ವೀಪ ಹಚ್ಚಿದ್ದಾರೆ. ಇಲ್ಲಿ ಒಂದು ಸ್ವಲ್ಪ ದರ್ಶನ ಮಾಡಿಕೊಂಡು ಎಲ್ಲ ಒಂದು 3 ಪ್ರದರ್ಶನ ಹಾಕಿ ಇಲ್ಲಿ ಬಂದು ನೆಮ್ಮದಿನ ಸ್ವಲ್ಪ ಕೂತ್ಕೊಂಡ್ವಿ. ಅದಾದಮೇಲೆ ಆವತ್ತಿನ ದಿನ ನಮಗೆ 2 ಟೈಮ್ಸ್ ನಮಗೆ ದರ್ಶನ ಆಯಿತು ಗಾಯ್ಸ್. ಮಾರ್ನಿಂಗ್
ಮಾಡ್ಕೊಂಬಂದ್ವಲ್ಲ, ಸೊ ಈವ್ನಿಂಗ್ ಕೂಡ ನಾವು ಮಾಡ್ಕೊಂಬಂದ್ವಿ ದರ್ಶನ. ಈವ್ನಿಂಗ್ ಕೂಡ ನಾವು ಸೆಕೆಂಡ್ ಟೈಮ್ ಸೇಮ್ ಎಂಟ್ರಿನೇ ಡೈರೆಕ್ಟಾಗಿ ಹೋಗಿ ದರ್ಶನ ಮಾಡ್ಕೊಂಡ್ವಿ. ನಮಗೆ ತುಂಬಾ ಖುಷಿ ಆಯಿತು. ಮತ್ತು ಸೆಕೆಂಡ್ ಟೈಮ್ ಎಂಟ್ರಿ ಕೊಡ್ತಾರೋ ಇಲ್ವೋ ಅಂತ ಅಂದ್ಕೊಂಡಿದ್ವಿ, ಬಟ್ ಸೆಕೆಂಡ್ ಟೈಮ್ ಕೂಡ ಎಂಟ್ರಿ ಕೊಟ್ಟು ನೋಡಿ. ಇಲ್ಲಿ ನಾವು ಇಲ್ಲಿ ದರ್ಶನ ಮಾಡ್ಕೊಂಡು ಬಂದ ತಕ್ಷಣ ಇಲ್ಲಿ ನಮಗೆ ಎಷ್ಟು ಕ್ರೌಡ್ ಇದೆ ನೋಡಿ, ಅದೇ ಲೈನಿಗೆ ನಾವು ಹೋಗಿದ್ದು. ಪ್ರದರ್ಶನ ಮಾಡಿ ಇಲ್ಲಿ ನಾವು ಕೂತ್ಕೊಂಡಿದ್ವಿ. ನಮ್ಮ ಯಜಮಾನ್ರು ಬ್ಯಾಕ್ ಸೈಡ್ ಅಲ್ಲಿ ಮುಂದೆ ಹೋಗಿ ಪರಿಮಳ ಪ್ರಸಾದ ತೊಗೊಂಬರೋಣ ಅಂತ ಹೇಳ್ಬಿಟ್ಟು ಹೋಗಿದ್ರು. ಸೊ ನೋಡಿ, ಕ್ರೌಡ್ ನೋಡಿ ನಿಮ್ಗೆ ಗೊತ್ತಾಗಿರ್ಬೋದು ಯಾವ ಥರ ಕ್ರೌಡ್ ಇದೆ ಅಂತ ಹೇಳ್ಬಿಟ್ಟು. ತುಂಬ ಕ್ರೌಡ್ ಇತ್ತು ನಾವು ಹೋಗಿದ್ದ ದಿನ. ಹಾಗಾಗಿ ಇಬ್ಬರು ಮಕ್ಕಳು ಇಟ್ಕೊಂಡು ಲೈನಲ್ಲಿ ನಿಂತ್ಕೊಂಡು ತುಂಬ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಟಿಕೆಟ್ ತೊಗೊಂಡ್ವಿ. ಸೊ ದರ್ಶನಲ್ಲಿ ಸ್ವಲ್ಪ ಲೇಟ್ ಆಯ್ತಲ್ಲ, ಇಲ್ಲಿ ಕೂತ್ಕೊಂಡಿದ್ವಿ. ಅವರು ಪರಿಮಳ ಪ್ರಸಾದ ತೊಗೊಂಬರ್ತೀನಿ ಅಂತ ಹೋಗಿದ್ರೆ ಇವಳು ಅಳಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ. ಯಾಕಪ್ಪ ಅಂದರೆ ಅಲ್ಲಿಗೆ ಟೈಮು 12:30 ಅನ್ನೋ ಸಮಥಿಂಗ್ ಆಗಿತ್ತು. ದರ್ಶನ ಮುಗಿಸ್ಕೊಂಡು ಹೊರಗಡೆ ಬರೋಷ್ಟೊಳಗೆ ನಾವು ಯಾರು ಇನ್ನೂ ತಿಂಡಿನೇ ತಿಂದಿದ್ದಿಲ್ಲ. ತುಂಬ ಹಸಿವಾಗಿತ್ತು. ಯಾಕಂದರೆ ನಾವು ಜರ್ನಿ ಮಾಡಬೇಕಾದ್ರೆ ನೈಟ್ ನಾವು ಜಾಸ್ತಿ ಊಟ ಮಾಡಿರೋಂಗಿಲ್ಲ. ಸೊ ಹುಡುಗರಿಗೆ ಮಾಡಿಸ್ತೀನಿ ಗೈಸ್, ಬಟ್ ನಾವು ಊಟ ಮಾಡಿರೋಂಗಿಲ್ಲ. ಹಾಗಾಗಿ ನಾವು ಇಲ್ಲಿ ತುಂಬ ಹಸುವಾಗಿತ್ತು. ಅಲ್ಲಿ ಹುಡುಗರು ಕೂಡ ಏನು ತಿಂದಿಲ್ಲ, ಅವು ಅಳ್ತಾ ಇದ್ವು. ಸೊ ದರ್ಶನ ಮಾಡ್ಕೊಂಡು ಬಂದ ತಕ್ಷಣ ಫಸ್ಟ್ ನಾವು ತಿಂಡಿ ತಿನ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೊರಗಡೆ ಬಂದ್ವಿ. ಅಲ್ಲಿವರೆಗೂ ನಾವು ವೇಟ್ ಮಾಡಿದ್ವಿ, ಅಲ್ಲಿ ಪ್ರಸಾದ ಕೊಡ್ತಾರಲ್ವ, ಪ್ರಸಾದ ತಿನ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಅಲ್ಲಿ ಟೈಮಿಂಗ್ಸು 1:30 ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದರು. ಹಾಗಾಗಿ ಫಸ್ಟ್ ತಿಂಡಿ ತಿನ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೊರಗಡೆ ಬಂದ್ವಿ. ಇವಳು ಇಲ್ಲಿ ದರ್ಶನ ಮಾಡ್ಕೊತಿದ್ದಾಳೆ. ಎಷ್ಟು ಚೆನ್ನಾಗಿ ಮಾಡ್ತಿದ್ದಾಳೆ ಅಂತಂದರೆ ವಿಡಿಯೋ ಮಾಡಿದ್ದೀನಿ. ನಮಸ್ಕಾರ ಮಾಡ್ತಾವಳೆ. ಅವ್ರ ಅಪ್ಪಾಜಿ ಏನೇನು ಹೇಳ್ಕೊಡ್ತಿದ್ದಾರೋ ಅದೆಲ್ಲ ಮಾಡ್ತಿದ್ದಾಳೆ ವೈಶಾಖ ನೋಡಿ. ನಮಗೆಲ್ಲ ಟಿ ವಿಯಲ್ಲಿ ಕಾಣ್ತಾ ಇತ್ತು, ನೋಡ್ತಾ ಕೂತಿದ್ವಿ. ಬಟ್ ದಿಸ್ ಟೈಮ್ ಟು ವೇಟಿಂಗ್ ಫಾರ್ ಅಸ್ ಶ್ರೀ ಸುಬುಧೇಂದ್ರ ಸ್ವಾಮೀಜಿ ತೀರ್ಥ ಅವರು ಅಲ್ಲಿ ಬೆಳಿಗ್ಗೆಯಿಂದ ಅಲ್ಲೇದ್ದು ಪೂಜೆಯಲ್ಲಿ ನಡೆಸ್ಕೊಡ್ತಿದ್ರು. ಸೊ ಅವ್ರು ಇವಾಗ ನೈವೇದ್ಯ ಮಾಡಿ ಹೊರಗಡೆ ಬರೋ ಸಮಯ ಆಗಿತ್ತು. ಸೊ ಇಲ್ಲಿ ವಿಡಿಯೋ ಮಾಡ್ಕೊತ ಇಲ್ಲಿ ಸೈಡ್ಗೆಲ್ಲ ನಿಂತಿದ್ವಿ. ಅವ್ರು ನೈವೇದ್ಯ ಮಾಡಿಬಿಟ್ಟು ಹೊರಗಡೆ ಬರ್ತಾಯಿದ್ರು. ಅಲ್ಲೇ ಪಾದ ನಮಸ್ಕಾರ ಮಾಡಿ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ವಿ. ತುಂಬ ಖುಷಿಯಾಯಿತು ಆ ಟೈಮಲ್ಲಿ ಅವ್ರನ್ನ ಅಲ್ಲಿ ನೋಡಿದ್ದು. ಸೊ ಅವರು ವರ್ಷಕ್ಕೆ ಅಂದರೆ ಯಾವಾಗಾದರೂ ನಮಗೆ ಮುದ್ರೆಗಳು ಹಾಕ್ತಾರಲ್ವ, ನಾವು ಎಲ್ಲ ಫ್ಯಾಮ್ಲಿ ಜೊತೆ ಹೋದಾಗ ಲಾಸ್ಟ್ ಟೈಮಲ್ಲಿ ಇವರಿಂದ ನಾವು ಮುದ್ರೆಗಳು ಹಾಕಿಸ್ಕೊಂಡಿದ್ವಿ. ಹಾಗಾಗಿ ನಮಗೆ ಪಾದೆ ನಮಸ್ಕಾರ ಮಾಡ್ಕೊಂಡ್ವಿ ಅಲ್ಲಿ ನಿಂತ್ಕೊಂಡು ಸೈಡಿಗೆ. ಸೊ ನೈವೇದ್ಯ ಮಾಡಿ ಅವರು ಹೊರಟು ಇಲ್ಲಿ ಟಿ ವಿಯಲ್ಲಿ ಕಾಣ್ತಾ ಇತ್ತು ನೋಡಿ. ಇವಾಗ ಪೂಜೆ ಮಾಡಿ ಅಲಂಕಾರ ಮಾಡಿ ನೈವೇದ್ಯ ಮಾಡಿದ್ದಾರೆ. ಇಲ್ಲಿ ಮುಗಿಸ್ಕೊಂಡು ಈ ಕಡೆ ಬರ್ತಾ ಇದ್ವಿ ನಾವು. ನೋಡಿ ಅವಳು ನಾನು ನಡೀತೀನಿ ಅಂತ ಹೇಳ್ಬಿಟ್ಟು ನೋಡ್ಕೊತ ಬರ್ತಾ ಇದ್ದು. ನಾವಿಲ್ಲಿ ನೋಡ್ಕೊತ ಹೀಗೆ ಪ್ರದರ್ಶನ ಹಾಕ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಬಂದ್ವಿ.
ಓಕೆ. ಇಲ್ಲಿ ಮುಗಿಸ್ಕೊಂಡು ರೂಮ್ಗೆ ಹೊರಟ್ವಿ. ರೂಮ್ ಮತ್ತು ರೆಸ್ಟ್ ಮಾಡಿ ಚೆನ್ನಾಗಿ ಸ್ವಲ್ಪ ನಿದ್ದೆ ಇರಲಿಲ್ಲ, ಸ್ವಲ್ಪ ನಿದ್ದೆ ಮಾಡಿ ಈವ್ನಿಂಗ್ ಮತ್ತೆ ರೆಡಿ ಆದ್ವಿ. ಮತ್ತು ಇನ್ನೊಂದು ಸಲ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ನಾನು ಈ ಥರ ರೆಡಿ ಆಗಿದ್ದೀನಿ. ಈ ಔಟ್ಫಿಟ್ ನಿಮಗೆ ನೆನಪಿದ್ದರೆ ನೋಡಿದ್ರೆ ಕಮೆಂಟ್ ಮಾಡಿ. ಈ ಔಟ್ಫಿಟ್ ನನಗೆ ಹೇಗೆ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಕಾಣ್ತಾ ಇತ್ತು ಅಂತ ಅನಿಸ್ತು ನನಗೆ. ಹಾಗೆ ಒಂದು ವಿಡಿಯೋ ಮಾಡ್ಕೊಂಡು ಅಂತ ಹೇಳ್ಬಿಟ್ಟು ಮಾಡ್ಕೊಂಡ್ವಿ. ಸೊ ಈವ್ನಿಂಗ್ ಇನ್ನೂ ಸಹ ದರ್ಶನ ಮುಗಿಸ್ಕೊಂಡು ಅಲ್ಲಿಂದ ಟೀ ಕುಡ್ಕೊಂಡು ಅವತ್ತಿನ ಸಂಜೆ ನೈಟೇ ನಾವು ಹೊರಡ್ವಿ ಬೆಂಗಳೂರಿಗೆ ರಿಟರ್ನ್ ಆದ್ವಿ. ಸೊ ತುಂಬ ಖುಷಿ ಆಯಿತು ಗಾಯ್ಸ್. ಅಲ್ಲಿ ದರ್ಶನ ಆಗಿದ್ದು 2 ಟೈಮ್ ದರ್ಶನ ಆಗಿದ್ದು, ನಾವು ಊಟ ಮಾಡಿದ್ದು, ಸ್ಪೆಂಡ್ ಮಾಡಿದ್ದು, ರಾರೆ ಟೆಂಪಲಲ್ಲಿ ಕುತ್ಕೊಂಡಿದ್ದು ತುಂಬಾ ಖುಷಿ ಆಯಿತು ನನಗೆ. ಅಂದರೆ ಒಂಥರ ಒಂದು ಪೀಸ್ಫುಲ್ಲಾಗಿ ಮೈಂಡ್ ಇರುತ್ತನ್ನ ಮಾತು. ನಾವು ರಾರೆ ಟೆಂಪಲ್ಗೆ ಹೋಗಿ ಬಂದಾಗ ತುಂಬ ಖುಷಿ ಅನಿಸುತ್ತೆ, ನೆಮ್ಮದಿ ಅನಿಸುತ್ತೆ ಮನಸ್ಸಿಗೆ. ಅವಾಗವಾಗ ಈ ಥರ ಹೋಗಿ ಬರ್ತಾಯಿರಿ, ಚೆನ್ನಾಗಿ ನಿಮಗೆ ಖುಷಿ ಇರುತ್ತೆ, ನೆಮ್ಮದಿ ಇರುತ್ತೆ. ಯಾವುದೇ ಥರ ಕೆಟ್ಟ ಯೋಚನೆ ಬರೋದಿಲ್ಲ ನಿಮಗೆ ಮನಸ್ಸಿಗೆ ಅಂತ ಹೇಳ್ತೀನಿ. ಯಾರೆಲ್ಲಾದರೂ ಹೋಗಿದ್ರೆ ಇತ್ತೀಚೆಗೆ ಮಂತ್ರಾಲಯಕ್ಕೆ ಹೋಗಿ ಬಂದರೆ ಕಮೆಂಟ್ ಮಾಡಿ ನಿಮ್ಗೆ ಹೇಗೆ ಅನ್ನಿಸ್ತು ಎಕ್ಸ್ಪೀರಿಯೆನ್ಸ್, ಯಾವ ಥರ ಇತ್ತು ನಿಮಗೆ ದರ್ಶನ, ಯಾವ ಥರ ಆಯಿತು, ಎಷ್ಟು ಜನ ಇದ್ದರು ಅಂತ ಹೇಳ್ಬಿಟ್ಟು. ಸೊ ನಾನಲ್ಲಿ ಮೆಹಂದಿ ಹಾಕಿಸ್ಕೊಂಡಿದ್ದು ನನಗೆ ತುಂಬ ಖುಷಿ ಆಯಿತು. ನಾನು ಮೆಹಂದಿ ಹಾಕಿಸ್ಕೊಂಡಿದ್ದು ಲಾಸ್ಟ್ ಟೈಮ್ ನಾನು ಮದುವೆ ಟೈಮಲ್ಲಿ ನಾನು ಹೊಸದಾಗಿ ಹೋದಾಗ ಹಾಕಿಸ್ಕೊಂಡಿದ್ದೆ ನಾನು 4 ಇಯರ್ಸ್ ಬಂದು. ಮತ್ತು ರಿಟರ್ನ್ ಮತ್ತೆ ಇವಾಗ ಹಾಕಿಸ್ಕೊಂಡಿದ್ದೆ ನನಗೆ. ನಾವು ಇಲ್ಲಿ ಕೂಡ ತರಿಸ್ತು ಬಂದ್ವಿ, ಟೀ ಕುಡ್ಕೊಂಡು ನಾವು ಇಲ್ಲಿ ಕಾಫಿ ಕೊಡೋಕ್ಕೆ ಬಂದಿವಲ್ಲ. ರೌಂಡು ಬಿಸಿ ಐತೆ ಮುಟ್ಬೇಡ ಆರ್ಲಿ. ಓಕೆ ಬೂಸ್ಟ್ ಅದು ದೂರ ಇಡೋದು, ಅವಳಿಂದ ದೂರ ಇಡು. ಅದ್ರಾಗ ಹಾಕು ಅವಳು ಎಲ್ಲಿ ಕೊಡು ನನಗೆ. ಸ್ಟಾಪ್ ಮಾಡು. ಯಾವಾಗಿನ ನೋಡಿ ಸೆಟ್ ಮಾಡ್ತೀನಿ. ಟೀ ಕುಡ್ಕೊಂಡಾದ್ಮೇಲೆ ಮತ್ತೆ ತಿರ್ಗಾ ನಾವು ಶಾಪಲ್ಲಿ 2-3 ಶಾಪ್ ನೋಡಿದ್ವಿ, ಏನಾದ್ರು ತೊಗೊಳೋಣ ಅಂತ ಹೇಳ್ಬಿಟ್ಟು. ನನಗೆ ತುಂಬ ಹ್ಯಾಂಡ್ ಬ್ಯಾಗ್ಸ್ ಕಲೆಕ್ಷನ್ಸ್ ಅಂದರೆ ತುಂಬ ಇಷ್ಟ ನನಗೆ. ಏನಾದರೂ ಹ್ಯಾಂಡ್ ಬ್ಯಾಗ್ ಸಿಗುತ್ತೆ ಅನ್ನೋ ಹೊಸ ಕಲೆಕ್ಷನ್ಸ್ ನೋಡಿದ ಮೇಲೆ ಹುಡುಗರು 1 ಐಟಮ್ಸ್ 2 ಐಟಮ್ಸ್ ತೊಗೊಂಡು ಮತ್ತೆ ಇಲ್ಲಿ ಒಳಗೆ ಬಂದು ಕೂತ್ಕೊಂಡಿದ್ವಿ. ಇಲ್ಲಿ ರಾಯರ ಮುಂದೆ ಕೂತ್ಕೊಂಡು ಒಂದು ಸ್ವಲ್ಪ ಸಮಾಧಾನದಿಂದ ಕೂತ್ಕೊಂಡಿದ್ವಿ. ತುಂಬ ನೆಮ್ಮದಿ ಅನ್ನಿಸ್ತು ಮನಸ್ಸಿಗೆ. ಇವಳು ಮತ್ತೆ ತಿರ್ಗಾ ಇವಳು ನಮಸ್ಕಾರ ಮಾಡ್ತಾಯಿದ್ಲು. ದೈವಿ ವೈಶಾಖ ಇಲ್ಲೆಲ್ಲರೂ ಕೂತ್ಕೊಂಡು ನಮಸ್ಕಾರ ಮಾಡ್ತೀನಿ. ನಾನು ಇಲ್ಲಿ ಮತ್ತು ತಿರ್ಗಾ ನಾನು ಇಲ್ಲಿ ಮೆಹಂದಿ ತೋರಿಸ್ತಾ ಇದ್ದೆ. ನನಗೆ ಮೆಹಂದಿ ಮತ್ತು ತುಂಬ ಇಷ್ಟ ಆಯಿತು ಮೆಹಂದಿ. ನನಗದು ಹಾಕಿಸ್ಕೊಂಡು ತಿರ್ಗಾ ರೂಮಿಗೆ ಬಂದು ಬ್ಯಾಗೆಲ್ಲ ಸಿದ್ಧ ಮಾಡಿಕೊಂಡು ಬ್ಯಾಗ್ ಪ್ಯಾಕಿಂಗ್ ಮಾಡಿಕೊಂಡು ನಾವು ಬಸ್ ಸ್ಟ್ಯಾಂಡಿಗೆ ರಿಟರ್ನ್ ಆದ್ವಿ. ಅವತ್ತಿನ ನೈಟೇ ನಾವು ರಿಟರ್ನ್ ಬ್ಯಾಂಗ್ಳೂರಿಗೆ ಆದ್ವಿ. ಸೊ ಇವತ್ತಿನ ವಿಡಿಯೋ ಇಷ್ಟಪ್ಪ. ಮುಂದಿನ ವಿಡಿಯೋನ ಮತ್ತೆ ಸಿಗ್ತೀನಿ ನಿಮಗೆ ಹೇಳ್ತಾ. ಅಲ್ಲಿವರೆಗೂ ತುಂಬ ಧನ್ಯವಾದಗಳು. ಯಾರಾದರೂ ನೋಡಿಲ್ಲ ಅಂತಂದರೆ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಹೊಸದಾಗಿ ನಮ್ಮ ಚಾನಲ್ ಯಾರು ಇನ್ನೂ ನೋಡ್ತಾ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು, ಬಾಯ್.